ಅವರೆಲ್ಲ ಬದುಕಿನಲ್ಲಿ ಸುಂದರ ಕನಸನ್ನು ಕಂಡವರು. ಇವರನ್ನೇ ಟಾರ್ಗೆಟ್ ಮಾಡಿದ ಆ ತಂಡವೊಂದು 18ಕ್ಕೂ ಹೆಚ್ಚು ನಿರ್ಗತಿಕರನ್ನು ಹಣ ಮತ್ತು ಉತ್ತಮ ಕೆಲಸ ನೀಡ್ತೀವಿ ಎಂಬ ಭರವಸೆಯನ್ನು ನೀಡಿ ಆ ಊರಿಗೆ ಕರೆತಂದಿದ್ರು. ಆದರೆ ಅವರನ್ನು ಟೈಮ್ ಲಿಮಿಟ್ ಇಲ್ಲದೆ ದುಡಿಸಿ ಸಂಬಳ ನೀಡಿದೆ, ಸರಿಯಾಗಿ ಊಟ ನೀಡಿದೆ, ಎಲ್ಲರನ್ನ ಒಂದೇ ಜಾಗದಲ್ಲಿ ಕೂಡಿ ಹಾಕಿದ್ದಾರೆ. ಇದು ನಮ್ಮ ರಾಜ್ಯದಲ್ಲಿ ಇನ್ನೂ ಜೀವಂತ ಆಗಿರೋ ಜೀತಾ ಪದ್ಧತಿಯ ಕರಾಳ ಮುಖದ ಅನಾವರಣ. ನಾನು ಶಂಶೀರ್ ಬುಡೋಳಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಹಾಸನದಲ್ಲಿ ಮತ್ತೊಂದು ಅಮಾನವೀಯ ಜೀತ ಪದ್ಧತಿ ಕೇಸ್ ಬೆಳಕಿಗೆ ಬಂದಿದೆ. ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಗಳಿಂದ ಬರುವಂತಹ ನಿರ್ಗತಿಕರನ್ನೇ ಟಾರ್ಗೆಟ್ ಮಾಡಿ ಕೆಲಸದ ಭರವಸೆ ನೀಡಿ ಕೂಲಿ ನೀಡದೆ ಒತ್ತಾಯದಲ್ಲಿ ದುಡಿಮೆ ಮಾಡಿಸಿರೋ ಘಟನೆ ಬೆಳಕಿಗೆ ಬಂದಿದೆ. ಇಂತಹದೊಂದು ಘಟನೆ ನಡೆದಿರುವುದು ನಮ್ಮ ರಾಜ್ಯದ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಚಟ್ನಹಳ್ಳಿ ಗ್ರಾಮದಲ್ಲಿ. ಬಡತನದ ನಡುವೆ ಬದುಕಲೇಬೇಕೆಂಬ ಆಸೆಯೊಂದಿಗೆ ಬಂದಿದ್ದ ಆ ಕಾರ್ಮಿಕರಿಗೆ ಎದುರಾದದ್ದು ಮಾತ್ರ ಕ್ರೂರ ವಾಸ್ತವ. ಕೆಲಸ ಕೊಡ್ತೀವಿ, ಉತ್ತಮ ಸಂಬಳ ನೀಡ್ತೀವಿ ಎಂಬ ಮಾತಿಗೆ ನಂಬಿಕೆ ಇಟ್ಟು ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಬಂದವರು ಇಲ್ಲಿಗೆ ಬಂದ ನಂತರ ಒತ್ತಾಯದ ದುಡಿಮೆಗೆ ಒಳಗಾಗಿದ್ದಾರೆ. ಅತ್ತ ದಿನಗೂಲಿ ನೀಡಿದೆ, ಇತ್ತ ಶುಂಠಿ ಕೆಲಸ ಮಾಡಿಸಿ ಸರಿಯಾದ ಊಟವನ್ನು ನೀಡಿದೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ದುಡಿಸಿಕೊಂಡು ಕೆಲಸ ಮುಗಿದ ಬಳಿಕ ಎಲ್ಲರನ್ನ ಆ ಒಂದೇ ಜಾಗದಲ್ಲಿ ಕೂಡಿ ಹಾಕಲಾಗ್ತಾ ಇತ್ತು. ಇದು ಪೊಲೀಸರ ತನಿಖೆಯಲ್ಲಿ ಬಟ ಬಯಲಾಗಿದೆ. ಹಳೇಬೀಡು ಸಮೀಪದ ಚಟ್ನಹಳ್ಳಿ ಗ್ರಾಮದ ಸಮೀಪರನ್ನ ಕೂಡಿ ಹಾಕಿದ್ದಾರೆಂಬ ಖಚಿತ ಮಾಹಿತಿ ಮೇರೆಗೆ ಹಳೇಬೀಡು ಪೊಲೀಸರು ದಾಳಿ ನಡೆಸಿ ಎಲ್ಲರನ್ನ ರಕ್ಷಣೆ ಮಾಡಿದ್ದಾರೆ. 15 ದಿನ ಮಾಡಿ ಹೋಗ್ರಿ ಅಂತೇಳಿ ಕರ್ಕೊಂಡ್ಬಂದು ಸರ. ಈಗ 4 ತಿಂಗಳು ಮುಗಿದು 5ನೇ ತಿಂಗಳು ಚಾಲು ಆಯ್ತು. ಅಲ್ಲೇ ಸೊಂಟಿ ಕೆಲಸ ಅಂತೇಳಿ ಕರ್ಕೊಂಡು ಹೋದ್ರೆ ಅಲ್ಲೇ ಬ್ಯಾರೆದವ್ರು ಕಳಿಸಿದ್ರು ಸರ. ಅಲ್ಲೇ ಬಂದು ಅಲ್ಲೇ ಇರ್ತೀವಿ, ಒಂದು ಶೆಡ್ನಾಗ ಇರ್ತಿದ್ವಿ ಸರ್. ಅಷ್ಟರು ಅವ್ರ ಅಡುಗೆ ಅದೆಲ್ಲ ಅವ್ರು ಮಾಡ್ಕೊಂಡು ಈಗ ಅಲ್ಲಿ ಯಾವ ರೀತಿ ನಿಮ್ಮನ್ನು ನೋಡ್ಕೊತಾ ಇದ್ರ? ಸೌಲಭ್ಯ ಸೌಕರ್ಯ ಇರ್ತಾ ಏನಿಲ್ಲ ಸರ್, ಅದ ಊಟ ಕೆಲಸ, ಅಷ್ಟು ಊಟ ಕೆಲಸ ಸರ್. ಮತ್ತು ಎಣ್ಣೆ ಅದು ಕೊಡ್ತಿದ್ದಾರೆ, ಬಿಡಿ ತಂಬಾಕ ಅದು ಯಾರಿಗೆ ಏನು ಬೇಕು ಅದನ್ನು ಕೊಡ್ತಾರೆ ಸರ್. ನಿಮಗೆ ಸಂಬಳ ಕೊಡೋರ? ಸಂಬಳ ಇಸ್ಕೊಂಡಿಲ್ಲ ಸರ್. ದುಡ್ಡು ಕೇಳಿದಾಗ ಏನಾದ್ರು ಕೊಡೋರ ನಿಮಗೆ ಖರ್ಚಿಗೆ ಅಂತ? ಇಲ್ಲ ಸರ್, ನಾವು ಕೇಳಿಲ್ಲ ಸರ್. ಎಲ್ಲೆಲ್ಲಿ ಕೆಲಸಕ್ಕೆ ಕರ್ಕೊಂಡವರು? ಅವ್ರು ಅಲ್ಲೇ ಹಳ್ಳಿ ಮೇಲೆ ಅವರು ಎಲ್ಲೆಲ್ಲಿ ಕೆಲಸ ಬರ್ತಾವೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸರ್. ಅವ್ರದ್ದು ಗಾಡಿ ಐತ್ರಿ, ಆ ಗಾಡಿಯಾಗ ಕರ್ಕೊಂಡು ನೀವು ಎಲ್ಲಿ ಸಿಕ್ಕಿದ್ರಿ ಅವ್ರಿಗೆ? ನಾವು ಕಡೂರಾಗಿದ್ದ ಕರ್ಕೊಂಡು ಆ ಸ್ಟೇಷನ್ ಇದ್ದಲ್ಲ ರೈಲ್ವೆ ಸ್ಟೇಷನ್ ಸರ್, ಅಲ್ಲಿದ್ದ ಬ್ಯಾರೆದವ್ರು ಕರ್ಕೊಂಡ್ಬಂದು ಇದ್ರ ಹತ್ರ. ಸದ್ಯ ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ರಕ್ಷಣೆಗೆ ಒಳಗಾದ ಎಲ್ಲ ಕಾರ್ಮಿಕರಿಗೆ ತಾತ್ಕಾಲಿಕ ಆಶ್ರಯ ನೀಡಲಾಗಿದೆ. ನಾಗರಾಜ್ ಎಂಬ ವ್ಯಕ್ತಿ ಈ ಕಾರ್ಮಿಕರನ್ನ ಕೂಡಿಟ್ಟಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದ್ದು, ಇವನಿಗೆ ಮುನೇಶ್ ಮತ್ತು ಮಂಜು ಸಹಕಾರ ನೀಡಿದ್ದಾರೆ ಎನ್ನಲಾಗಿದೆ. ಪೊಲೀಸರು ದಾಳಿ ನಡೆಸ್ತಾ ಇದ್ದಂತೆ ಈ ಪ್ರಮುಖ ಆರೋಪಿ ಹಾಗೂ ಇತರರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳ ಅರೆಸ್ಟ್ಗಾಗಿ ಶೋಧ ಕಾರ್ಯವನ್ನ ಪೊಲೀಸರು ಇತ್ತ ಕಂಟಿನ್ಯೂ ಮಾಡಿದ್ದಾರೆ. ಕೆಲಸ ಕೊಡ್ತೀವಿ ಅಂತ ಕರೆದುಕೊಂಡು ಬಂದರು, ಆದರೆ ಹಣ ಕೊಡಲಿಲ್ಲ, ಹೊರಗೆ ಹೋಗೋಕೆ ಬಿಡ್ತಾ ಇರಲಿಲ್ಲ. ತುಂಬಾ ಕಷ್ಟಪಟ್ಟಿದ್ದೇವೆ ಎನ್ನುತ್ತಾರೆ ಬಂಧನದಲ್ಲಿದ್ದ ಕಾರ್ಮಿಕ ಫಿರೋಜ್ ಪಾಷಾ. ಅಲ್ಲಿ ನಮಗೆ ಕೆಲಸಕ್ಕಂತ ಕರ್ಕೊಂಡ್ಬಂದ್ರಿ ಸರ್. ನಾನು ಹುಬ್ಳಿಂದ ಬಂದೆ, ನಾನು ಲಾರಿ ಡ್ರೈವರು. ಎಲ್ಲಿ ಬಂದರೆ ನಮಗೆ ಗುದ್ಲಿ ಹಿಡಿಯೋಕ್ಕೆ ಬರೋಲ್ಲ. ನಾನು ಬಂದು 9 ತಿಂಗಳಾಯಿತು. ಗುದ್ಲಿ ಕೆಲಸ ಮಾಡಿ ಶುಂಠಿ ಕೀಳೋದು ಅದು ಕೀಳೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ನಮಗೆ ಊಟ ತಿಂಡಿ ಸರಿ ಇಲ್ಲ, ₹1 ದುಡ್ಡು ಸಿಗಲ್ಲ, ನಮಗೆ ಹೊರಗಡೆ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ನಾವೆಲ್ಲ ಅಲ್ಲಲ್ಲೇ ತಿರುಗ್ತಾ ಇರ್ತಾರೆ. ಕೆಲಸ ಮಾಡೋ ಜಾಗದಲ್ಲೆಲ್ಲ ಅವರೇ ಇರ್ತಾರೆ. ಎಲ್ಲೂ ಹೋಗೋಕ್ಕೆ ನಮಗೆ ಆಗಲ್ಲ. ಯಾರು ಓಡೋದ್ರೆ
ಸಿಗಾಕೊಂಡ್ರೆ ಕರ್ಕೊಂಡ್ಬಂದು ಹೊಡಿತಾರೆ, ಸುಮ್ಮನೆ ಹೊಡೆಯಲ್ಲ. ಓಡೋದಾಗ ಸಿಗಾಕೊಂಡ್ಬಿಡೋ ಹೊಡಿತಾರೆ. ತುಂಬ ಜನ ನಾನು ಇದ್ದಾಗಲಿಂದ ಒಂದು 300-400 ಜನ ಓಡೋಗಿದ್ದಾರೆ ಅದೇ ತಿಳ್ಕೊಂಡು. 4 ತಿಂಗಳು 5 ತಿಂಗಳು ಕೆಲಸ ಮಾಡಿದ್ದಾರೆ. ಅವರು ₹1 ದುಡ್ಡು ಇಟ್ಕೊಂಡು ಹೋಗಿಲ್ಲ. ಇವನು ಹುಷಾರಿಲ್ಲ ಮಂಜಣ್ಣ ಅಂತ ಇದ್ದಾನೆ, ಅವರು ಬೆಳಗಾವಿ ಧಾರವಾಡದವರು. ಅವನು ಕಳಿಸ್ತೀನಿ ಅವನು ಇದ್ದಾನೆ. ದುರ್ಗಣ್ಣ ಅಂತ ಇದ್ದಾನೆ, ಅವನು 1 ವರ್ಷ ಆಯಿತು. ಅವನಿಗೂ ಕಳಿಸ್ತೀನಿ ಅಂತ ಹೇಳಿ ಇನ್ನವರೆಗೂ ಕಳಿಸಿಲ್ಲ. ನಾನು ಅರಸೀಕೆರೆ ಜಾಗೋಲು ಹತ್ರ ಇಟ್ಕೊಂಡು 12 ಕಿಲೋಮೀಟ್ರ್ ಚಟ್ನಳ್ಳಿಯಿಂದ ಜಾಗೋಲು ನಮ್ಮ ಮನೆ ಇದೆ, ಅಲ್ಲೂ ನಮಗೆ ಹೋಗೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಅರಸೀಕೆರೆ ಹತ್ರನೂ ಇದೆ, ಅಲ್ಲೂ ನಮಗೆ ಹೋಗೋಕ್ಕೆ ಚಾನ್ಸಸ್ ಸಿಗಲ್ಲ. ಹಿಂದೆ ಮುಂದೆನೇ ಇರ್ತಾರೆ. ಯಾರು ನಡೆಸ್ತಾ ಇದ್ರು ಸರಿ ನಡೆಸ್ತಾ ಇದ್ರು ಈ ಥರ ನಿಮ್ಮನ್ನ ಜೊತೆ ಇರಿಸ್ಕೊಂಡಿದ್ದು ಯಾರು? ಅವರ ನಾಗಣ್ಣ, ಅವ್ರ ಹಳೆಯ, ಯಾರು ಬೇರೆ ಯಾರೂ ಇಲ್ಲ. ಇನ್ನು ಒಬ್ಬನಿಗೆ ದುರ್ಗನಿಗೆ ಫೋನ್ ಕೊಟ್ಟಿರ್ತಾರೆ. ಅವರೆಲ್ಲರೂ ಹೋದಾಗ ಇವನು ಫೋನಲ್ಲಿ ಮಾತಾಡ್ತಾನೆ, ಅವನಿಗೇನು ಪ್ರಾಬ್ಲಮ್ ಇಲ್ಲ. ಯಾರು ಹೋದಾಗ ಈ ಥರ ಇಲ್ಲ ನೋಡಿ ಯಾರೋ ಹೋಗಿದ್ದಾನೆ ಅಂದರೆ ಅವರು ಮಾವ ಅವ್ರ ಹಳೆಯ ಹೋಗಿ ಕಾರಲ್ಲಿ ಬೈಕಲ್ಲಿ ಹುಡುಕ್ತಾರೆ. ಸಿಕ್ಕಿದ್ರೆ ಕರ್ಕೊಂಡ್ಬಂದು ಹೊಡಿತಾರೆ. ನಿಮ್ಗೆ ಅನ್ನ ಮಾಡಿದ್ದೀನ ಅಂತಾರೆ. ರಾತ್ರಿ ಒಂದು ಕ್ವಾಟ್ರ್ ಎಣ್ಣೆ ಕೊಡ್ತಾರೆ, ಬಿಡಿ ಬೆಂಕಿ ಬೆಟ್ಲ ಅದೆಲ್ಲ ಕೊಡ್ತಾರೆ, ವಿಮಲ್ ಕೊಡ್ತಾರೆ. ಅಷ್ಟು ಬಿಟ್ಟರೆ ಏನಿಲ್ಲ. ₹1 ದುಡ್ಡಿಲ್ಲ. 9 ತಿಂಗಳಾಯ್ತು ನಾನು ಬಂದು. ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಕಳಿಸೇ ಇಲ್ಲ ನನಗೆ. ಹಬ್ಬ ಬೇರೆ ಇದೆ ಅಣ್ಣ, ರಂಜಾನ್ ಹಬ್ಬ, ನಾನು ಮುಸ್ಲಿಮ್ಸು, ಕಳಿಸ್ತೀನಿ ಅಂತ ಹೇಳಿದರು. ನನಗೆ ಕಳಿಸೇ ಇಲ್ಲ. ತನ್ನ ಬದುಕಿನ ಬಂಡಿಯನ್ನ ಸಾಗಿಸೋಕೆ ದೂರದ ಊರಿನಿಂದ ಬಂದಿದ್ದ ಈ ಅಮಾಯಕರು ಅನುಭವಿಸಿದಂತಹ ಕಷ್ಟ ನೋವು ಮನ ಕಲಕುವಂತಿದೆ. ದಿನಗೂಲಿ ಇಲ್ಲದೆ ದುಡಿಮೆ, ಸ್ವಾತಂತ್ರ್ಯ ಇಲ್ಲದ ಬದುಕು, ಮಾನವ ಹಕ್ಕುಗಳ ಉಲ್ಲಂಘನೆ ಇವೆಲ್ಲವೂ ಇನ್ನು ನಮ್ಮ ಸಮಾಜದಲ್ಲಿ ಜೀತ ಪದ್ಧತಿ ಜೀವಂತ ಆಗಿರುವುದಕ್ಕೆ ಸಾಕ್ಷಿಯಾಗಿದೆ. ಸದ್ಯ ರಕ್ಷಣೆಗೆ ಒಳಗಾದಂತಹ ಕಾರ್ಮಿಕರಿಗೆ ಅಗತ್ಯ ನೆರವು ನೀಡಲು ಅಧಿಕಾರಿಗಳು ಮುಂದಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಭರವಸೆಯನ್ನ ಪೊಲೀಸರು ಇದೇ ವೇಳೆ ನೀಡಿದ್ದಾರೆ. ಇದುವೇ ಈ ಹೊತ್ತಿನ ಸ್ಪೆಷಲ್. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.